ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಇಂದಿನ ಕತೆ ಬಲವಂತದ ವಿಚ್ಛೇದನ ಪಾರ್ಟ್ 1. ಸ್ನೇಹ ಎಂದಿನಂತೆ ತಮ್ಮ ಮುದ್ದಿನ ಸೊಸೆಯನ್ನು ಮಲಗಿದ್ದಲ್ಲಿಂದಲೇ ಕೂಗಿದ್ದರು ಶಾರದಾ. ಬಂದೆ ಅತ್ತೆ ಎಂದು ಸ್ನೇಹ ಒಲೆ ಆರಿಸಿ ಕೈ ತೊಳೆದುಕೊಂಡು ಅವರ ಕೋಣೆಯೊಳಗೆ ಹೋದಳು. ಅವರನ್ನು ಎಬ್ಬಿಸಿ ತೋಳಿನಿಂದ ಆಧರಿಸಿ ಸ್ನಾನದ ಮನೆಗೆ ಕರೆದುಕೊಂಡು ಹೋಗಿ ಕುರ್ಚಿಯ ಮೇಲೆ ಕೂರಿಸಿ ಅವರ ಕೈಗೆಟುಕುವ ಹಾಗೆ ಹದವಾಗಿಸಿದ ನೀರಿನ ಬಕೆಟನ್ನು ಅಲ್ಲಿಟ್ಟು ಆದ ಕೂಡಲೇ ಕರೀರಿ ಅತ್ತೆ ಎಂದು ಹೊರನಡೆದಳು. ಅಂತೆಯೇ ಸ್ನಾನವಾದ ನಂತರ ಕರೆದಾಗ ಬಂದು ಅವರನ್ನು ಮತ್ತೆ ಹಾಸಿಗೆಯವರೆಗೂ ಕರೆತಂದು ಕುಳ್ಳಿರಿಸಿ, ಕಷಾಯ ಕುಡಿಯುತ್ತೀರಾ ಅತ್ತೆ, ಇಲ್ಲ ಜ್ಯೂಸ್ ಮಾಡಿಕೊಡಲ ಕೇಳಿದಾಗ ಅವರ ಮನಸ್ಸು ತುಂಬಿ ಬಂದಿತ್ತು. ಆಕಾಶನಿಗಾಗಿ ನಾನಿವಳನ್ನು ಆಯ್ಕೆ ಮಾಡಿ ಒಳ್ಳೆಯದು ಮಾಡಿದೆ ಎಂದು ದಿನವೂ ಅನಿಸತೊಡಗಿತ್ತು. ಸ್ನೇಹ ಮತ್ತು ಆಕಾಶರ ಮದುವೆಯಾಗಿ 3 ತಿಂಗಳು ಕಳೆದಿತ್ತು ಅಷ್ಟೆ. ಮೊದಲ ಭೇಟಿಯಲ್ಲಿಯೇ ಶಾರದಾರವರ ಮನಗೆದ್ದಳು ಸ್ನೇಹ. ಆಕಾಶ್ ಮೊದಲೆಲ್ಲ ಮದುವೆ ಬೇಡವೆಂದಿದ್ದ. ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಇದೆ ಆಕಾಶ್, ದಯವಿಟ್ಟು ನಾನು ಕಣ್ಣು ಮುಚ್ಚುವುದರ ಒಳಗಡೆ ಮದುವೆಯಾಗು. ಶಾರದಾ ಕಣ್ಣೀರು ಹಾಕಿ ನುಡಿದಾಗ ತಾಯಿಯ ಮಾತಿಗೆ ಕಟ್ಟುಬಿದ್ದು ಸಮ್ಮತಿಯನ್ನು ನೀಡಿದ್ದ. ಮತ್ತೊಂದು ತಿಂಗಳಲ್ಲೇ ನಿಶ್ಚಿತಾರ್ಥ, ಮದುವೆ ಮುಗಿಯಿತು. ಬೆಂಗಳೂರಿನಿಂದ ಚೆನ್ನೈಗೆ ಬಂದಿದ್ದಳು ಸ್ನೇಹ. ಬಂದ ಕೆಲವು ದಿನಗಳಲ್ಲಿ ಹೊಂದಿಕೊಂಡ ಸ್ನೇಹ ಶಾರದಾರವರಿಗೆ ಇನ್ನಷ್ಟು ಹತ್ತಿರವಾಗಿದ್ದಳು. ಕಳೆದೊಂದು ತಿಂಗಳಿನಿಂದ ಶಾರದಾರವರ ಆರೋಗ್ಯ ಮತ್ತೂ ಕ್ಷೀಣಿಸಿತ್ತು. ಸ್ನೇಹಳ ನಿಸ್ವಾರ್ಥ ಸೇವೆಯೂ ಸಾಗಿತ್ತು. ಅವರ ಎಲ್ಲ ಬೇಕು ಬೇಡಗಳನ್ನು ಚಾಚು ತಪ್ಪದೆ ನಿರ್ವಹಿಸುತ್ತಿದ್ದಳು. ಆಕಾಶನ ವ್ಯವಹಾರ ಅವಳೊಂದಿಗೆ ಶುಷ್ಕವಾಗಿರುವುದು ಶಾರದಾರವರ ಗಮನಕ್ಕೂ ಬಂದಿತ್ತು. ಸ್ನೇಹಳನ್ನು ಒಂದು ದಿನವೂ ಚೆನ್ನಾಗಿ ಮಾತನಾಡಿಸಿರಲಿಲ್ಲ ಆಕಾಶ್. ಯಾವಾಗಲೂ ಕೆಲಸದ ಒತ್ತಡದಲ್ಲಿ ದಿನದೂಡುತ್ತಿದ್ದನು. ಮನೆಯಲ್ಲಿದ್ದರೂ ಯಾವಾಗಲೂ ಫೋನ್ ಹಿಡಿದುಕೊಂಡೇ ಕೂರುತ್ತಿದ್ದನು. ತನಗಾಗಿ ಮನೆ ಕೆಲಸ, ತಾಯಿಯ ಕೆಲಸ ಎಲ್ಲವನ್ನೂ ಮಾಡುತ್ತಿದ್ದ ಸ್ನೇಹಳ ಮೇಲೆ ಒಂದು ದಿನವೂ ಪ್ರೀತಿಯಿಂದ ನೋಡುತ್ತಿರಲಿಲ್ಲ. ಆಕಾಶ್, ಯಾಕೆ ಹೀಗೆ ಮಾಡ್ತಿದ್ದೀಯಾ? ಮದುವೆ ಮಾಡಿಕೊಂಡು ಬಂದಿದ್ದು ನಿನ್ನ ಮೇಲೆ ಭರವಸೆ ಇಟ್ಟು ಅಲ್ಲವೇ? ಮಗನನ್ನು ಕರೆದು ನೇರವಾಗಿ ಕೇಳಿದರು ಶಾರದಾ. ಹಾಗೇನಿಲ್ಲ, ನಾವಿಬ್ಬರೂ ಚೆನ್ನಾಗಿಯೇ ಇದ್ದೇವೆ, ಚುಟುಕಾಗಿ ಉತ್ತರಿಸಿದ್ದ ಆಕಾಶ್. ಅಂದು ಸ್ನೇಹ ಕೋಣೆಯೊಳಗೆ ಬರುತ್ತಿದ್ದಂತೆ, ಅಮ್ಮನ ಎದುರು ಕೋಣೆ ಒಳಗಿನ ವಿಷಯಗಳನ್ನೆಲ್ಲ ಹೇಳ್ತೀಯಾ? ನಿನಗೇನು ತಲೆಕೆಟ್ಟು ಹೋಗಿದೆಯಾ ಎಂದು ದಬಾಯಿಸಿದ್ದ. ನಾನೇನು ಹೇಳಿಲ್ಲ, ಸ್ನೇಹ ಶಾಂತಳಾಗಿಯೇ ನುಡಿದಾಗ ಎಂದಿನಂತೆ ಮುಸುಕು ಎಳೆದು ಮಲಗಿದ್ದ ಆಕಾಶ್. ಮತ್ತೊಮ್ಮೆ ಶಾರದಾರವರನ್ನು ನೋಡಿಕೊಂಡು ಬಂದ ಸ್ನೇಹ ತಮ್ಮಲ್ಲಿ ನಡೆದ ಮಾತುಕತೆಗಳಲ್ಲಾದರೂ ಅವರಿಗೆ ಕೇಳಿಸಿರಬಹುದಾ ಎಂದು ನೋಡಿಕೊಂಡು ಬಂದು ಎಂದಿನಂತೆ ಮಂಚದ ಇನ್ನೊಂದು ಬದಿಯಲ್ಲಿ ಮಲಗಿದಳು. ಯಾಕೋ ಕಣ್ಣಾಲಿಗಳು ತುಂಬಿ ಬಂದವು. ಬೆಂಗಳೂರಿನ ತನ್ನ ಅಪ್ಪನ ಮನೆಯ ನೆನಪು ಬಹಳವಾಗಿ ಕಾಡಿತ್ತು. ಮದುವೆಯಾಗಿ ಬಂದಾಗಿನಿಂದ ಶಾರದಾರವರ ಪ್ರೀತಿ ಇತ್ತೇ ಹೊರತು ಆಕಾಶ್ ಅಪರಿಚಿತನಾಗಿಯೇ ಉಳಿದಿದ್ದ. ಸ್ನೇಹ ನೇರವಾಗಿ ಆಕಾಶನಲ್ಲಿ ಕೇಳಿದಾಗಲೂ ಆತ ಉತ್ತರಿಸದಿದ್ದಾಗ ಯಾರಲ್ಲೂ ಹೇಳಿಕೊಳ್ಳದೆ ದಿನವೂ ದಿಂಬನ್ನು ಒದ್ದೆಯಾಗಿಸುತ್ತಿದ್ದಳು ಅಷ್ಟೆ. ಅಂದು ಎಂದಿನಂತೆ ಎದ್ದು ನಿತ್ಯವಿಧಿ ಮುಗಿಸಿ ಹೊರಬಂದ ಸ್ನೇಹ ಶಾರದಾರವರ ಕೋಣೆಗೆ ಬಂದಳು. ಅತ್ತೆ, ಮುಖ ತೊಳೆಯುತ್ತೀರಾ ಎಂದು ಕೇಳುತ್ತಾ ಅವರನ್ನು ಎಬ್ಬಿಸಲು ಮೈ ಮುಟ್ಟಿದವಳೆ ಬೆಚ್ಚಿಬಿದ್ದಳು. ತಣ್ಣಗೆ ಕೊರೆಯುತ್ತಿತ್ತು ಶಾರದಾರವರ ದೇಹ. ಅವರ ಪ್ರಾಣಪಕ್ಷಿ ಹಾರಿ ಹೋಗಿ ಕೆಲವು ಗಂಟೆಗಳೇ ಕಳೆದಿದ್ದವು. ರಾತ್ರಿ ಆಕಾಶ್ ಜೋರಾಗಿ ತನ್ನನ್ನು ಗದರಿಸಿರುವುದನ್ನು ಕೇಳಿಯೇ ಅವರ ಮನಸ್ಸು ಬೇಸರವೆನಿಸಿರಬಹುದು ಎಂದುಕೊಂಡಳು. ಮಗುವಿನಂತೆ ಅತ್ತಳು ಸ್ನೇಹ. ಶಾರದಾರವರ ಅಂತ್ಯ ಸಂಸ್ಕಾರಗಳೆಲ್ಲ ಮುಗಿದು ಬಂಧು ಬಾಂಧವರೆಲ್ಲ ಹೊರಟು ಹೋದ ಮೇಲೆ ಮನೆಯೇ ಕಿತ್ತು ತಿನ್ನುವಂತೆ ಅನಿಸತೊಡಗಿತ್ತು ಸ್ನೇಹಳಿಗೆ. ಮನಸ್ಸಿನಲ್ಲಿ ಶಾರದಾರವರ ಮುಖವೇ ಅಚ್ಚಳಿಯದಂತೆ ಕಾಣುತ್ತಿತ್ತು ಅವಳಿಗೆ. ಇಷ್ಟು ಸಣ್ಣ ಸಮಯದಲ್ಲಿ ಶಾರದಾರವರು ತುಂಬ ಪ್ರೀತಿಸುತ್ತಿದ್ದರು ಸ್ನೇಹಳನ್ನು. ಅಂದು ರಾತ್ರಿ ಊಟ ಮುಗಿಯುತ್ತಲೇ, ತಗೋ ಇದಕ್ಕೆ ಸಹಿ ಮಾಡು ಎನ್ನುತ್ತಾ ವಿಚ್ಛೇದನ ಪತ್ರವನ್ನು ಅವಳ ಕೈಗಿತ್ತ ಆಕಾಶ್. ಆಘಾತದಿಂದ ಅದನ್ನೇ ದಿಟ್ಟಿಸುತ್ತಾ ನಿಂತ ಸ್ನೇಹ ಕೊನೆಗೂ ಎಚ್ಚೆತ್ತವಳು ಕಣ್ಣನ್ನು ಒರೆಸಿಕೊಂಡು ಅವನ ಕೋಣೆಗೆ ಹೋದಳು. ಡಿವೋರ್ಸ್ ಕೊಡುವುದಾಗಿದ್ದರೆ ನನ್ನ ಮದುವೆ ಆಗಿದ್ದಾದರೂ ಯಾಕೆ?
ಅಷ್ಟರವರೆಗೂ ಅವನ ಮುಖ ನೋಡಿ ಮಾತನಾಡದ ಸ್ನೇಹ ಇಂದು ಸಿಡಿದೆದ್ದಳು. ಆಕಾಶ್ ನಗುತ್ತಾ ಹೇಳಿದ, ಅಮ್ಮನಿಗಾಗಿ, ಅಮ್ಮ ಬದುಕುವವರೆಗೆ ಅವಳ ಖುಷಿಗಾಗಿ ಅಷ್ಟೇ ಈ ಮದುವೆಯಾಗಿದ್ದು. ನಾನು ಪ್ರೀತಿಸುತ್ತಿದ್ದವಳು ಕೆರಿಯರ್ ಕಡೆ ಫೋಕಸ್ ಮಾಡಿರುವುದರಿಂದ ಕೂಡಲೇ ಮದುವೆಯಾಗುವಂತಿರಲಿಲ್ಲ. ಅಮ್ಮನಿಗೋ ಸಾಯುವ ಮುನ್ನ ನನ್ನ ಮದುವೆ ನೋಡಬೇಕಿತ್ತು. ಹಾಗಾಗಿ ಅಮ್ಮ ತೋರಿಸಿದ ಮೊದಲ ಸಂಬಂಧವನ್ನೇ ಒಪ್ಪಿದೆ. ನಿನ್ನನ್ನು ಒಂದು ದಿನವೂ ನಾನು ಹೆಂಡತಿ ಅಂತ ಒಪ್ಪಿಕೊಂಡಿರಲಿಲ್ಲ, ಒಪ್ಪಿಕೊಳ್ಳುವ ಅವಶ್ಯಕತೆಯೂ ಇರಲಿಲ್ಲ. ಈಗ ಅಮ್ಮ ಇಲ್ಲ, ಈ ಮದುವೆಯ ನಾಟಕದ ಅವಶ್ಯಕತೆಯೂ ನನಗಿಲ್ಲ. ಅಲ್ಲದೆ ಇನ್ನೊಂದು ವರ್ಷದಲ್ಲಿ ನಾನು ಪ್ರೀತಿಸುವವಳನ್ನು ಮದುವೆಯಾಗಬೇಕು. ನೀನು ಫ್ರೀ ಇನ್ನು ಮುಂದೆ. ತಗೋ, ಸಹಿ ಮಾಡು ಡಿವೋರ್ಸ್ ಪೇಪರಿಗೆ. ನಿನಗಾಗಿ ಬೆಂಗಳೂರಿನ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ. ನಾಳೆ ಬೆಳಗ್ಗಿನ ಫ್ಲೈಟ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂದವನು ಏನೂ ಆಗಿಲ್ಲವೆಂಬಂತೆ ಮಾತನಾಡಿದ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.